ಹಾಯ್ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡ್ರಿ. ಬೆಳಗ್ಗೆನೆಲ್ಲ ಹೋಗಿ ಚಲೋ ಮಾಡೀನಿ ಇವಾಗ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಎಲ್ಲರೂ ಟೈಮು 8:30 ಆಗೈತ್ರಿ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೀನಿ ರೀ ನೋಡ್ರಿ. ನಾ ಇಷ್ಟು ಮಾಡೋದಾಯ್ತು ನೋಡ್ರಿ. ಒಂದಿಷ್ಟು ಮಾರೈತೆ ಅಲ್ಲಿ ಇದ್ದು ಎಲ್ಲ ಮ್ಯಾಗಿನ ತೊಗೊಂಡಿದ್ದು ರೀ. ಅವು ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ನೋಡ್ರಿ. ಇವೆರಡು ಟಾಪ್ ಹಿಡಿಯೋಕೆ ಕೊಟ್ಟಾರ, ಹಿಡಿಬೇಕ್ರಿ. ನೀನು ಅಮಾವಾಸ್ಯೆ ಹೊಲ್ದಿಲ್ಲ ಸ್ವಲ್ಪ. ಶ್ರಾವಣಿ ನೋಡ್ರಿ ನಾಷ್ಟ ಮಾಡಾಕತ್ತ. ಶಾಲಿಗೆ ಓದ್ತಾಳ್ರಿ ಇವತ್ತಕಿ. ಶಾಲಿಗೆ ಓದ್ತಾಳ್ರಿ ಆಕಿ ನೋಡ್ರಿ. ಎಡ್ಡು ದೀಪ ಹಚ್ಚಿದ್ನಲ್ಲ, ಅಲ್ಲಿ ಒಂದು ಸಾವನ್ ಏನೈತೆ ಬಟ್ಟೆ ಮುಂದೆ ಹಚ್ಚಿದ್ದೀನಿ ರೀ. ದೊಡ್ಡದು ಜಗಲಿ ಮೆಚ್ಚಿದ್ದೆ ದೀಪ ಹಂಗೆ ಅದ ನೋಡ್ರಿ. ತಟ್ಲುಗಾಯಿ ಹೊಡೆದೈತ್ರಿ. ನಿನ್ನೆ ನೀರು ಕಾಸೀನಿ ರೀ. ಶ್ರಾವಣಿ ಜಾಕ ಮಾಡ್ಸೀನಿ. ಒಂದಿಷ್ಟು ಒಗ್ಗರಣೆ ಅನ್ನ ಮಾಡೀನಿ ರೀ. ನೀರು ಸಂಜೆನಾಗ ಅನ್ನಿತ್ತು, ಒಗ್ಗರಣೆ ಹಾಕೀನಿ ರೀ ಉಣ್ಣಾಕಾಗತ್ತೆ ಅಂತೇಳಿ. ಉಪ್ಪಿಟ್ಟು ಮಾಡೀನಿ ರೀ. ಆಕಿ ಬುತ್ತಿ ಕಟ್ಟಬೇಕಂತ ಎಲ್ಲ ಟಿಫನ್ನು ಬಾಟ್ಲಿ ರೆಡಿ ಮಾಡೀನಿ ರೀ. ಬುತ್ತಿ ಕಟ್ಟಬೇಕು ಆಕಿಗೆ. 8:30 ಆಗೈತೆ ರೀ. 9ಕ್ಕೆ ಹೋಗ್ತಾಳೆ ಆಕಿ. ನಾಷ್ಟ ಮಾಡೋಣ ಬುತ್ತಿ ಕಟ್ಟಿರ್ತೀನಿ ರೀ. ಆಕೆ ನಾಷ್ಟ ಮಾಡ್ರೆ ಬುತ್ತಿ ಕಟ್ಟಿಟ್ಟು ನಾನೇನೈತೆ ಆಕಿನ ರೆಡಿ ಮಾಡ್ಬೇಕ್ರಿ. ಇವತ್ತು ಫಸ್ಟ್ ಹೊಂಟಾಡ್ರಿ ಆಕಿ. ಫಸ್ಟ್ ದಿನ ನೋಡಿರಿ ಶಾಲಿಗೆ ಹೋಗೋದು. ಉಪ್ಪಿಟ್ಟು ಬಾಕ್ಸಿ ಹಾಕ್ಬೇಕಂದಿನಿ ರೀ. ಒಂದು ಸ್ವಲ್ಪ ಹಳ್ಳೆ ಅಂತೇಳಿ ಇಟ್ಟು ನೋಡ್ರಿ. ಇದು ಟಿಫನ್ ಕಟ್ಟಿ ಇದು ಮನೆ ಜಾತ್ರೆ ತಿಂದಿನಲ್ಲ ರೀ. ಬ್ಯಾಗ್ ಇದೆ ನೋಡ್ರಿ. ಅವತ್ತು ಜಾತ್ರೆಗೆ ಹೋಗಿದ್ನಲ್ಲ ರೀ. ಜಟ್ಟಿಗೆ ಜಾತ್ರೆ ತಂದಿ ನೋಡ್ರಿ. ಇದು ಬ್ಯಾಗು 100 ರೂಪಾಯಿ ರೀ. ಇದಕ್ಕೆ ಆಕಿ ಸ್ಕೂಲ್ ಇದು ಇದ್ದಿಲ್ಲ ರೀ. ಬಾಟ್ಲಿ ಅದು ಹಿಡಿದೈತೆ ಕೈಯ ಹೊಡ್ಕೊಂಡು ಗಾವಾಗತ್ತಂತೆ. ಆಕಿನ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದೀನಿ ರೀ. ಬುಕ್ಕಾವು ಇಟ್ಟೆ. ಆಕಿಗೂ ಜಾಕ ಮಾಡ್ಸಿಲ್ಲ ರೀ. ಇವತ್ತು ತಾನೇ ಮಾಡ್ಯಾಳ. ಜಾಕ ಮಾಡಿ ನಾಷ್ಟ ಮಾಡಾಕತ್ತಾಳ್ರಿ. ಒಗ್ಗರಣೆನ ಉಣ್ತೀನಂದ್ಲು. ಅನ್ನ ಒಗ್ಗರಣೆ ಹಾಕಿದ್ನಲ್ಲ ಉಣ್ಣಾಕತ್ತಾಳ್ರಿ. ಶ್ರವಣ್ ಕುಮಾರ ನಾವು ಇಡ್ತೀನಿ ಅಂದ್ರೆ ಅನ್ನ ಖಾಲಿ ಆಗತ್ತೆ ರೀ. ಇದು ಉಪ್ಪಿಟ್ಟು ಏನೈತೆ ಆಕಿನ ಬುತ್ತಿಗೆ ಇಟ್ರಿ. ಅಲ್ಲಿ ನಮ್ಮ ದೊಡ್ಡಮ್ಮರದೊಂದು ಬರ್ತೀನಿ ಅಂದಾಳ. ಬಂದಂದ್ರೆ ಅಕ್ಕಿ ಇಟ್ಟು ಉಣ್ತಾಳ ಅಂತೇಳಿ ಸ್ವಲ್ಪ ಜಾಸ್ತಿ ಮಾಡೀನಿ ರೀ. ಉಪ್ಪಿಟ್ಟು ಪಲಾವ್ ಮಾಡೀನಿ ರೀ. ಹುಡ್ರು ಅದಲ್ರಿ ಮನ್ಯಾಗ ಉಣ್ತಾ ಚಂತಕ ಉಣ್ಕೋತ ಆಕಿ ಬುತ್ತಿ ಆಗ್ಬೇಕಲ್ಲ. ಬರೀ ಬುತ್ತಿ ಕಟ್ಟಿ ಮಾತು ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಫ್ರೆಂಡ್ಸ, ಇದು ಶ್ರಾವಣಿ ಜಾಕ ಮಾಡ್ಯಾಳ. ಶಾಲಿಗೆ ಓದ್ತಿ ಅಂತ ಹೊಸ ಬುಕ್ ರೀ. ಅವು ಹೆಸ್ರು ಹಾಕಂತೇಳಿ ನಿಂತಾಡ್ರಿ. ಆಕಿ ಅವು ಹೆಸ್ರು ಹಾಕಿ ಕೊಡ್ಬೇಕು ಆಕಿಗೆ. ಹೆಸ್ರು ಹಾಕಿಲ್ರಿ. ಬ್ಯಾಗ್ ಎಲ್ಲ ರೆಡಿ ಮಾಡೀನಿ ರೀ. ಬುತ್ತಿ ಬ್ಯಾಗು ಶ್ರವಣ್ ಕುಮಾರನ ಜಾಕ ಮಾಡ್ಯ. ಇಬ್ಬರು ಸೇಮ್ ಟಿ ಶರ್ಟ್ ಹಾಕೊಂಡ ನೋಡ್ರಿ. ಇವು ಯಾವಾಗ ನೋಡಕ್ಕೆ ಹಾಕಕ್ಕೆ ಮಾಡಿದ್ದೀನಿ ರೀ. ಈಗ ದಿನ ಹಾಕಕತ್ತೀನಿ ರೀ. ಮನೆ ತಂದಿಲ್ಲ ರೀ ಯಾವಾಗ ನೋಡಕ್ಕೆ ಅವ್ರಿಗೆ. ಹಾಯ್ ಮಾಡಿ ಶ್ರವಣ್ ಕುಮಾರ್ನ ಹಂಗೆ ಅಂತ ನೋಡ್ರಿ. ತೋರ್ಸಪ್ಪ ಹಂಗೆ ತೋರಿಸು. ನೋಡ್ರಿ ಅವ್ರ ಹಂಗೆ ಚಂದ ಐತಿಲ್ರಿ. ಅವ್ನ ಹೆಂಗೆ ಶ್ರವಣ್ ಕುಮಾರ್ನ ಹೆಂಗೆ ಚಂದ ಐತಿಲ್ರಿ ಫ್ರೆಂಡ್ಸ. ನೋಡ್ರಿ ಶ್ರಾವಣಿ ಹೆಂಗೆ ರೆಡಿ ಆಗ್ಯಾಳ. ಸ್ಕೂಲ್ ಬಟ್ಟಿನ ಕೊಟ್ಟಿಲ್ರಿ. ಸ್ಕೂಲ್ ಬಟ್ಟೆ ತರಬೇಕು. ಇನ್ನು ಏನು ಹೇಳಿಲ್ಲ. ಇವತ್ತು ಫಸ್ಟ್ ಹೊಂಟ ಶಾಲಿಗೆ ಹೋಲಿ. ಕಾಲೇಜ್ ಹುಡುಗಿ ಅವ್ರಿ. ಹೆಂಗೆ ಹುಡ್ಕೊಂಡ ಆ ಬುಕ್ಕ ಕಾಲೇಜ್ ಹುಡುಗಿಗತ್ತೀನಿ. ಬಾರಿ ಕಿರಿತಾ ಬುಕ್ ಹೆಸರು ಟಮಾಚ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ. ಫಸ್ಟ್ನೇ ದಿನ ನೋಡ್ರಿ ನಾನು ಶಾಲೆಗೆ ಹೋಗೋದು. ನನಗೆಲ್ಲರೂ ಸ್ಕೂಲ್ ಹೆಂಗಿರ್ತಾ ಓದ್ತೀನಿ ರೀ. ಡ್ಯಾಮ್ ಬರ್ತೀರಿ. ಅದು ಸ್ಕೂಲಿಂದ ಇದು ಹಾಕಿತ್ತ. ನಾವು ನಮ್ಮದು ಬ್ಯಾಂಡ್ ಬರ್ತೀರಿ. ಬ್ಯಾಂಡ್ ಬತ್ತಿಗೆ ಓದ್ತೀವಿ ರೀ. ಬ್ಯಾಂಡ್ ಬರ್ತೀರಿ. ಜ್ಞಾನ ಬರ್ತಿ ಅನ್ನಕ್ಕೆ ಬರೋದು ನೋಡ್ರಿ ಆಕಿಗೆ. ಜ್ಞಾನ ಬರ್ತಿಯೇನು? ಜ್ಞಾನ ಬರ್ತಿ ಮುದ್ದೇವಾಳಿಗೆ ಓದ್ತೀನಿ ರೀ. ಇವತ್ತು ಹೆಂಗೈತಿ ಶಾಲೆ ಹೆಂಗೈತಿ ಎಲ್ಲ ನೋಡ್ಕೊಂಬಂದು ಕ್ಲಿಯರಾಗ ಚಂತಕನ ಹೇಳ್ತೀನಿ ರೀ. ನೋಡ್ರಿ ದವಾಖಾನಿಗೆ ಹೋಗ್ಬೇಕಂತ ಎಲ್ಲ ರೆಡಿ ಆಗೀನಿ. ಇವಾಗ ದವಾಖಾನಿಗೆ ಹೋಗ್ತೀನಿ ರೀ. ಮುದ್ದೆ ಒಳಗೆ ಹೋಗಿ ದವಾಖಾನಿಗೆ ತೋರ್ಸ್ಕೊಂಬರ್ತೀನಿ. ನಾವು ಸ್ವಲ್ಪ ಕಣ್ಣಿಗೆ ಕತ್ಲನ ಬರ್ತ್ರಿ. ಈಗ ಹೋಗಿ ಒಂದಿಟ್ಟು ತೋರ್ಸ್ಕೊಂಬಂದು ಬಿಡ್ತೀನಿ ರೀ. ಇಲ್ಲೇ ನೀನು ತೋರ್ಸಿನಿ ಒಂದು ಸ್ವಲ್ಪ ಅಷ್ಟೊಂದು ಆರಾಮಾಗೈತೆ. ಇನ್ನೊಂದು ಸ್ವಲ್ಪ ತೋರ್ಸ್ಕೊಂಬರ್ತೀನಿ ನೋಡ್ರಿ. ಹೋಗಿ ಬರ್ರಿ ಮುದ್ದೆ ಒಳಗೆ ಹೋಗೋಯಿಂದ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ದವಾಖಾನಿಗೆ ತೋರಿಸ್ಕೊಂಡು ಶ್ರಾವಣಿಗೆ ಒಂದು ಏನೋ ತೊಗೋಬಾರ್ದು ಬಜಾರ್ದಾಗ ಹೋಗ್ಬಾರ್ದು ಅಂತ ಹಂಗೆ ಬರಾಕತ್ತಿದ್ದೀನಿ ರೀ. ಶ್ರಾವಣಿಗೆ ಒಂದು ನಿನ್ನೆ ಮುಂಜಾನೆ ಬೆಳಗ್ಗೆ ಇವತ್ತು ಉಪ್ಪಿಟ್ಟು ಕಟ್ಟಿದ್ನಲ್ಲ ರೀ. ಉಪ್ಪಿಟ್ಟು ಕಟ್ಟೋಣ ಡಬ್ಬ ಇದ್ದಿದ್ದಿಲ್ಲ ರೀ. ಮೊಸರು ಕಟ್ಟ ಅಂದಕ್ಕೆ ಡಬ್ಬ ಇದ್ದಿದ್ದಿಲ್ಲ. ಅದಕ್ಕೆ ಶೈಲಿ ಬಂದು ನೋಡ್ರಿ. ಇಲ್ಲೇ ಶೈಲಿ ಬಂದು ತೊಗೊಂಡ್ರಿ. ನಾನು ನಿನ್ನೆ ಆರಾಮಿಲ್ಲ ಅಂತ ಹೇಳಿದ್ನಲ್ಲ ರೀ. ಅವ್ವ ಎದ್ದುಗಳನ್ನೇ ಬಂದಾಳ ನೋಡ್ರಿ. ಎಣ್ಣಲ್ಲೇ ಅಲ್ಲಿ ಎಷ್ಟಕ್ಕೆ ಬಿಟ್ಟ ಅನ್ರಿ. ಇಲ್ಲಿ ಬರ್ಬೇಕಂದ್ರೆ ಟೈಮ್ 9:10 ಆಗಿ ಬಂದಿತ್ತು ನೋಡ್ರಿ. ಇಲ್ಲಿ ಬರ್ಬೇಕಂದ್ರೆ ಅವು ಬರ್ಬೇಕಂದ್ರೆ 9:30 ಆಗಿತ್ತು. ಏನು ಮಾಡ್ತೀರಿ? ನಾನು ಹಂಗೆ ಅವ್ವ ಮ್ಯಾಗ ಬಿಟ್ಟು ದವಾಖಾನಿಗೆ ಹೋಗು ನಿಂದ್ರಬಾ ನೀನು ಹೋಗು ನಾನು ಬರ್ಲೇನು ಅಂತಂದ್ರಿ. ಬೇಡವ ಹೋಗಿ ತೋರ್ಸ್ಕೊಂಬರ್ತೀನಿ ಅಂತೇಳಿ ನಾನು ದವಾಖಾನಿಗೆ ಹೋಗಿ ಒಂದು ಸಂತಿ ಮಾಡ್ಕೊಂಡು ತೋರ್ಸ್ಕೊಂಡು ಬಂದೀನಿ ರೀ. ಸ್ವಲ್ಪ ಬಿಪಿನಿ ಸ್ವಲ್ಪ ಕಮ್ಮಿ ಐತೆ. ಉಪ್ಪು ಜಾಸ್ತಿ ತಿನ್ನಿರಿ ಅಂಥೇಳಿ ಅಲ್ಲಿ ಗುಳಿಗೆ ಎಣ್ಣೆ ಕೊಟ್ಟಾರಿ. 2 ಸುಜ್ಜಿನೂ ಮಾಡ್ಯಾರಿ. ಬಂದು ಇವಾಗ ಬಟ್ಟೆ ಗಿರೇಕ್ ಬರ್ತಾರೆ ಅಂತೇಳಿ ಇವಾಗ ನೈಟಿ ಹಾಕೊಂಡು ನಿಂತೀನಿ ರೀ. ಮತ್ತು ಬಟ್ಟೆ ಗಿರೇಕ್ ಬರ್ತಾರೆ. ಬಟ್ಟೆ ತೋರಿಸ್ಬೇಕು. ಒಂದು 5-6 ಮಂದಿ ಬಂದು ಹೋಗ್ಯಾರಂತ್ರಿ. ಅವನ್ನ ಇಲ್ಲೇ ತೊಗೊಂಡು ಇಲ್ಲೇ ಪಿಕೋ ಹಾಕಕ್ಕೆ ಕೊಡ್ತಾರೆ ನೋಡಿರಿ. ಎಷ್ಟಕ್ಕೊಂದು ಪಿಕೋ ಹಾಕೋದವು ಲೈಟು ಇಲ್ಲರಿ. ನೋಡ್ತೀನಿ ರೀ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಬರ್ರಿ ನಿಮ್ಗೆ ಕೂಡ. ನೋಡ್ರಿ ಪಿಕೋ ಹಾಕ್ಬೇಕಂದ್ಯಾ ಕರೆಂಟ್ ಒಂದು ಹೋಗ್ಯಾವು. ಎಲ್ಲ ಸೀರೆ ಅಲ್ಲಿ ಮನೆ ತುಂಬ ಬಿದ್ದವ್ರಿ. ಬಾಂಡೇನು ಒಂದು ಪುಟ್ಟಿನ ಅದಾವ್ರಿ. ಹಾಲು ಕಾಸ್ಕೋತೀನಿ ಒಂದಿಷ್ಟು. ಈ ಕಡೆ ತತ್ತಿ ಕುದಿಯಕ್ಕೆ ಇಟ್ಟೀನಿ ರೀ. ಹಾಲು ಕಾಸಿ
ಹಾಲಿ ಮ್ಯಾಗ ಶ್ರವಣಿ ಹಾಕೋ ಉಂಡಾಡ್ರಿ ಬಂದು ಇನ್ನೇ ಸಾಲಿಂತ ಬಂದು ಮುಚ್ಚಿಲ್ಲ ನೋಡ್ರಿ ಹಾಲಿ ಮ್ಯಾಗ. ಹಂಗೆ ಮೊಸರನ್ನ ಹಂಗೆ ಇಟ್ಟಾರೆ ಎಲ್ಲ ಒಟ್ಟು ಮನೆ ತುಂಬ ಹಂಗೆ ಇಟ್ಬಿಟ್ಟಾರೆ ಹುಡ್ರು ತಿಂದು ಕೇರಿ. ಒಂದು ಅಕ್ಕಿ ಹಿಂಡಕ್ಕೆ ಹೋಗಿದ್ದೀನಿ ರೀ, ಅಕ್ಕಿ ಹಿಂಡಕ್ಕೆ ಇದ್ನ್ಯಾನ ಅದನ್ನು ಮುಚ್ಚಿಟ್ಟಿನಿ, ಅದು ಮುಚ್ಚಿದ ಹಂಗೆ ಐತೆ ನೋಡ್ರಿ ಅಕ್ಕಿದು. ಸಂತಿ ಬಿಚ್ಚಿ ಹಾಕ್ತೀನಿ ರೀ, ಒಂದು ಸಂತಿ ಇದ್ದಿಲ್ಲ ಒಂದು ಸ್ವಲ್ಪ ತೊಗೊಂಬಂದೇನಿ ರೀ. ಮತ್ತು ಹೊಳ್ಳಿ ಹೋಗೋದಾಗಲ್ಲ ಅಂತೇಳಿ ದವಾಖಾನೆ ತೋರ್ಸ್ಕೊಂಬಂದೆ. ಆದರೂ ದವಾಖಾನೆ ಹೋಗ್ಲಿಕ್ಕಂದ್ರೆ ಜಲ್ದಿ ಆರಾಮ ಆಗ್ತಿದ್ದಿಲ್ಲ ರೀ, BP ಭಾಳ ಲೋ ಆಗೈತೆ. ಉಪ್ಪು ಜಾಸ್ತಿ ತಿನ್ನೋದ ನೋಡಿರಿ. BP ಲೋ ಆದ್ರೆ ಒಂದು ತ್ರಾಸ, ಹೆಚ್ಚಾದ್ರೆ ಒಂದು ತ್ರಾಸ ನೋಡಿರಿ. ಇಷ್ಟು ಸೀರೆ ಪಿಕೋ ಹಾಕ್ಬೇಕ್ರಿ, ಇಲ್ಲೇ ತೊಗೊಂಡ್ಕೇರಿ ಇಲ್ಲೇ ಇಟ್ಬಿಡ್ತಾರೆ ರೀ ಪಿಕೋ ಹಾಕಕ್ಕೆ. ಒಂದು 20 ಸೀರೆನೇ ಆತಾವ್ರಿ ಈ ಸಲ ಪಿಕೋ ಹಾಕವು. ಯಾಕಂದ್ರೆ ಇಲ್ಲೇ ಸೀರೆ ತೊಗೊಂಡು ಇಟ್ಟಾರಲ್ಲ. ವ್ಯಾಪಾರ ಚಲೋನೇ ಆಗುತ್ತೆ ರೀ, ಯಾಕೆ ಸುಳ್ಳು ಹೇಳ್ಬೇಕು. ನಾನು ಬಟ್ಟೆ ತಂದ್ನಂದ್ರೆ ಮಾಲ್ ನಿಂದಿರ್ದಿಲ್ಲ ರೀ. ಈ ರಗ್ ಏನೈತೆ ಆಫರ್ ಕೊಟ್ಟಾರ ನೋಡಿರಿ. ನಾನು ಬಟ್ಟೆ 80,000 ರೂಪಾಯಿ ಮಾಲ್ ಹಾಕಿನಲ್ಲ ರೀ, ಈ ಸಲ ಈ ರಗ್ ಕೊಟ್ಟಾರ ನೋಡಿರಿ. ಏನಾದರೂ ನಾನು ಇಸ್ಕೊಂಬರ್ತೀನಿ ರೀ, ಇಷ್ಟು ಮಾಲ್ ಹಾಕಿವಿ ಏನಾದ್ರು ಕೊಡಿರಿ ನಮ್ಗೆ ಅಂತೇಳಿ ಕೇಳ್ಬೇಕು ರೀ. ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಎಲ್ಲ. ನಾವು ಕೇಳಾರನ ನಾ ಬಾಯಿ ಥರ ಕೇಳಿದ್ರೇ ಬರೋದು ರೀ. ಯಾಕೆ ಬಿಡೋಣ್ರಿ, ನಾವು ಒಂದಿಟ್ಟು ಬಟ್ಟೆ ವ್ಯಾಪಾರ ಮಾಡ್ತೀವಿ ಅಂದಿಂದ ಒಂದು ರಗ್ ಬಂದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಆಸ್ಕೊಳಕ್ಕಾಗತ್ತಲ್ಲ ರೀ ಅಂತ ಕೇಳಿ ಇಸ್ಕೊಂಬಂದಿ ನೋಡಿರಿ. ನಾನು ಕೇಳತ್ತೀನಿ ನೋಡಿರಿ ಇಷ್ಟು ಇವನ್ನ ಎತ್ತಿಡ್ತೀನಿ, ತೆಗೆದಿಡ್ತೀನಿ ರೀ. ಇದು ರಗ್ ನಾಳೆ ಹಾಕಿ ಕಟ್ಟಿ ಟೀಜ್ರಾಗ ಇಟ್ಟುಬಿಡ್ತೀನಿ ರೀ. ಟೀಜ್ರಿನೂ ಹಿಡಿಯಲ್ರಿ, ಹಿಡಿತೈತೆ ಇಲ್ಲ, ಟೀಜ್ರಿ ತುಂಬೈತೆ. ಇದು ಭಾರಿ ಸ್ಮೂತ್ ಐತೆ ರೀ, ರಗ್ ಚಲೋ ಐತೆ ನೋಡಿರಿ. ಒಂದು ಸ್ವಲ್ಪ ತೊದಿತ್ತು ರೀ, ಮಳೆಗೆಲ್ಲ ಹೊರಗೆ ಹೋಗಿರ್ತಾರಲ್ಲ ಬಟ್ಟೆ ತೊದಿತ್ತು. ಒಂದು ಸ್ವಲ್ಪ ಒಣಗ್ಯಾಕಿನಿ ರೀ, ಎಲ್ಲ ಒಣಗೈತೆ ಮಿಚ್ಚಾಗ. ಇವೆಲ್ಲ ತೆಗೆದಿಟ್ಟು ಎತ್ತಿಟ್ಟು ಕಸ ಗುಡಿಸಿ ಮತ್ತು ಹೊಳ್ಳಿ ವ್ಲಾಗ್ ಚಾಲೂ ಮಾಡ್ತೀನಿ ನೋಡಿರಿ. ಕರೆಂಟೂ ಬಂದಿಲ್ಲ, ಕರೆಂಟ್ ಬಂದು ಅಂದ್ರೆ ಪಿಕೋ ಹಾಕ್ಬೇಕು ರೀ ಎಷ್ಟಕ್ಕೂ. ಬರೀ ಕೆಲಸನ ಭಾಳ ಐತಿ. ನಾವು ಪುಟ್ಟಿ ಬಾಂಡೆ ಅದಾವ್ರಿ, ಇನ್ನೂ ಸಂಜೆ ಅಡುಗೆ ಮಾಡಬೇಕು. ಅವ್ವನು ಬಂದಾಳ, ಅಡುಗೆ ನಾನೇ ಮಾಡ್ತೀನಿ ರೀ ಎಲ್ಲ ಒಟ್ಟು. ಬರ್ರಿ ಮಾಡೋಣ್ರಿ. ನೋಡ್ರಿ ಏನಾಗುತ್ತೆ ಹೆಂಗಾಗುತ್ತೆ ನಿಮ್ಮ ಕೂಡ ವಿಡಿಯೋದಾಗ ಶೇರ್ ಮಾಡ್ತೀನಿ ರೀ. ಇವಾಗ ಕಸ ಬಾಂಡೆ ಅಷ್ಟು ಎತ್ತಿಡೋದು ಮಾಡ್ಕೊತೀನಿ ರೀ. ನೋಡ್ರಿ ಇಲ್ಲ ಅಂಕನ್ ತುಂಬ ಬಟ್ಟೆ ಎಷ್ಟೆಲ್ಲ ಓದಾರ ಅಂತೇಳಿ ಅಷ್ಟು ತೆಗೆದು ಹಾಕಿ ಇದು ಮಾಡ್ತೀನಿ ನೋಡ್ರಿ. ಇಲ್ಲಿ ಅವ್ವ ಚುರುಮುರಿ ಚೋಡ ಮಾಡ್ತೀನಿ ರೀ. ಒಂದಿಷ್ಟು ಚೋಡ ಮಾಡಾಕ ಚುರುಮುರಿ ಒಣ್ಯಾಕತ್ತಾವ್ರಿ ಅವ್ವ. ಇಲ್ಲಿ ಒಲಿ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಒಳಗಿಂದೆಲ್ಲ ಕ್ಲೀನ್ ಮಾಡಿ ನೋಡ್ರಿ, ಕಸ ಗುಡ್ಸೀನಿ ಎಲ್ಲ ಕ್ಲೀನ್ ಮಾಡಿ. ಒಂದಿಷ್ಟು ಚೋಡ ಮಾಡಿದ್ರೆ ಅವ್ವ ಹುಡ್ರು ತಿಂತಾರ. ಈಗ ಅಭ್ಯಾಸ ಮಾಡಕತ್ತಾವ್ರಿ. ಊಟ ಮಾಡಿ ನೋಡ್ರಿ ತತ್ತಿನ ಕುದಿಸೀನಿ ರೀ. ಬಾಂಡೆ ತಿಕ್ಕಬೇಕಂತ ಇಟ್ಕೊಂಡ್ತೀನಿ ರೀ. ಚೋಡ ಮಾಡಾಕ ಎಣ್ಣೆ ಹಾಕೊಂಡಿನಿ ರೀ, ಸಾಸಿವೆ ಉದ್ರಿನ ಕಾದಿಲ್ಲ ಸ್ವಲ್ಪ ನೋಡ್ರಿ. ಚೋಡ ಮಾಡಾಕತ್ತೀನಿ, ಚೋಡ ಮಾಡಾಕ ಎಣ್ಣೆ ಕಾಯಕ್ಕಿಟ್ಟೀನಿ. ಚೋಡ ಮಾಡಿ ಮತ್ತು ಎಲ್ಲ ಕೆಲಸ ಅವು ಕಸ ಹೊಡ್ಯಾಕತ್ತಾಳ್ರಿ. ಚೋಡ ಮಾಡಿಕೊಡ್ತೀನಿ. ಒಪ್ಪತ್ತು ರೀ ಅವ್ವ, ಶುಕ್ರವಾರ ಒಪ್ಪತ್ತದಾಳ. ಚೋಡ ಮಾಡಾಕತ್ತಿ ನೋಡ್ರಿ. ಶೇಂಗಾ ತೊಗೊಂಡಿನಿ. ಚೋಡ ರೆಸಿಪಿ ಎಲ್ಲರಿಗೆ ಮಾಮೂಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಚೋಡ ರೆಸಿಪಿ ಎಲ್ಲರಿಗೆ ಗೊತ್ತೇ ಇರುತ್ತೆ ರೀ. ಹಿಂಗಾಗಿ ಚೋಡ ರೆಸಿಪಿ ಅಂತ ತೋರಿಸಿಲ್ಲ ರೀ. ಸಿಂಪಲ್ಲಾಗಿ ನಾ ಮಾಡೋ ಥರ ಚೋಡ ಯಾವ ಥರ ಮಾಡ್ತೀನಿ ಅನ್ನೋದು ಸಿಂಪಲ್ಲಾಗಿ ಮಾಡೀನಿ ನೋಡಿರಿ. ಯಾರು ಈ ಥರ ಮಾಡಿದ್ರೆ ಸಖತ್ತಾಗಿರ್ತಾವೆ ರೀ ಚೋಡ. ಪುಟಾಣಿ ಹಾಕೀನಿ ರೀ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಲ್ರಿ ಇದು. ಮತ್ತು ಚೋಡ ಮಾಡಿ ಸಿಗ್ತೀನಿ ನೋಡಿರಿ. ಯಾಕಂದ್ರೆ ಚೋಡ ಮಾಡ್ಕೇರಿ ಲೇಟ್ ಆಗತ್ತೆ ರೀ. ನಾ ಚೋಡ ಮಾಡಿ ಹಂಗೆ ಅದರಿಂದನೇ ದಗದು ಅಂತೇಳಿ ಕೆಲಸ ಭಾಳ ಐತಲ್ರಿ. ಮೊಟ್ಟೆ ಕುದಿಯಾಕಿದ್ನೆಲ್ಲ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಮೊಟ್ಟೆಗೆ ಈ ಥರ ಮಸಾಲೆ ಹಾಕಿ ಮಾಡಿರ ಮೊಟ್ಟೆ ಸಾಂಬಾರು ಸೂಪರಾಗಿರುತ್ತೆ, ಗ್ರೇವಿ ಭಾರಿ ಆಗತ್ತೆ ರೀ. ಅದ್ರ ಸಲಾಗ ಮಸಾಲೆ ರೆಡಿ ಮಾಡಾಕತ್ತೀನಿ. ಇದು ಮಸಾಲೆ ರೆಡಿ ಮಾಡಿ ಚೋಡ ತಿಂತೀನಿ ರೀ. ಯಾಕಂದ್ರೆ ಚೋಡ ಮಾಡಿ ಹಂಗೆ ಮಸಾಲೆ ರೆಡಿ ಮಾಡಾಕತ್ತೀನಿ ರೀ ಉಳ್ಕೊಂಡು. ಆಮೇಲೆ ಹಂಗೆ ಚೋಡ ತಿಂದ್ರಾತಂತೇಳಿ ನೋಟು ಮಸಾಲೆ ತಣ್ಣಗಾಗರಾಗ ಚೋಡ ತಿನ್ಕೊಂಬಂದ್ಬಿಡ್ತೀನಿ ರೀ. ಆಮೇಲೆ ಸಾಂಬಾರು ಮಾಡೋಕೆ ಬರ್ತ ನೋಡಿರಿ. ಈ ತತ್ತಿನಿ ಕುದಿಸೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಒಳಗೂ ಫ್ರೈ ಮಾಡಿ ಇಟ್ಟೀನಿ ರೀ. ತತ್ತಿ ಕುದಿಸಿ ಲೈಟಾಗಿ ಕೆಂಪು ಮಾಡಿಲ್ಲ ರೀ ತತ್ತಿನ. ತತ್ತಿ ತೊಗೊಂಡಿನಿ ನೋಡಿರಿ. ಕುಮಾರ್ ಅವರು ಒಂದು ತಿಂತಾರೆ. ಅವರು ಒಂದಿಬ್ಬರು ಒಂದೊಂದು ಇರಂಗಿಲ್ಲ. ಮುಂಜಾನೆ ಒಂದೊಂದು ಉಣ್ತಾವ್ರಿ. ನಮ್ಮ ಮಕ್ಳು ಉಣ್ತಾರೆ ಮುಂಜಾನೆ ಇದ್ರೂ ಅದನ್ನೇ ಉಣ್ತಾರೆ ಸಾಂಬಾರನ್ನು. ಗ್ರೇವಿ ಚಲೋ ಆಗಿತ್ತು ಮಮ್ಮಿ ಅಂತೇಳಿ ಉಣ್ತಾರೆ ಅವರು. ಮುಂಜಾನೆ ಪಲ್ಯ ಮಾಡೋದು ಬೇಡ ಅಂತಾರೆ ನೋಡಿರಿ. ನೋಡಿರಿ ಇಲ್ಲೇ ಚೋಡ ತಿನ್ನಾಕತ್ತೀನಿ ನೋಡಿರಿ. ಮಾಡಿ ಹಂಗೆ ಗ್ರೇವಿ ರೆಡಿ ಮಾಡಿ ಅದು ತಣ್ಣಗಾಗರಾಗನೇ ಚೋಡ ತಿಂತೀನಿ ನೋಡಿರಿ ನಾನು. ಬರ್ರಿ ಚೋಡ ತಿನ್ನೋನು. ಅದು ಏನು ಗ್ರೇವಿ ಮಸಾಲೆ ತೊಗೊಂಡಿರ್ತೀವಲ್ಲ ರೀ, ಅದು ತಣ್ಣಗಾಗ್ಬೇಕು ರೀ. ಯಾಕಂದ್ರೆ ಅದು ಸುಡೋದು ಹಾಕಿರ ಅಷ್ಟೊಂದು ಟೇಸ್ಟೂ ಆಗಲ್ಲ ರೀ. ಸುಡೋದು ಹಾಕಿರ ಮಿಕ್ಸರ್ ಭಾಳ ಆಗ್ತಾವೆ, ಹಿಂಗಾಗಿ ತಣ್ಣಗಾಗಲ್ಲ ರೀ ಅದು. ನಾನು ಗ್ರೇವಿ ಮಾಡೋಕೆ ಅದು ಮಸಾಲೆ ತಣ್ಣ ಇತ್ತು. ಕರೆಂಟ್ ಬಂದು ರೀ, ಮಿಕ್ಸರ್ಗೆ ಹಾಕಿಟ್ಟೀನಿ. ಈ ಮಾಡಿದ್ರಾತು ನಾವು ಅದು ಉಣ್ಣೋದಿಲ್ಲ, ಯಾರು ಉಣ್ಣಲ್ಲ, ಚೋಡ ತಿಂದು ಬಿಡವ ಅಂದು ಮಾಡಿದ್ರಾತು ಅಂತೇಳಿ ನಮ್ಮ ತಂಗಿವು 2 ಟಾಪ್ ಹಿಡ್ಯಾಕತ್ತೀನಿ ನೋಡಿರಿ. ನಾಳೆ ನಮ್ಮ ಅವ್ವ ಹೋಗ್ತಾಳ್ರಿ, ಒಯ್ತಾ ಕಾಕನ ಮಗಳು ರೀ ನಮ್ಮ ತಂಗಿ ಒಯ್ತಾಳ್ರಿ. ಅದಕ್ಕೆ ಆಕಿನ ಟಾಪ್ ಇಡೋರಾತು ಅಂತೇಳಿ ಚಂತನ ಕರೆಂಟ್ ಇಲ್ರಿ ಇವತ್ತು. ಮತ್ತು ನಾಳೆಗೆ ಅವ್ವ ಹೋಗ್ತಾಳೆ, ಹಿಂಗಾಗಿ ಪಿಕೋ ಆಮೇಲೆ ಹೊಡಿದ್ರಾತು. ಮೊದಲು ಇವ್ರು ಟಾಪ್ ಹಿಡ್ಕೊಂಡು ನಮ್ಮ ತಂಗಿ ಕಟ್ ಕಳ್ಸಿರಾತಂತ ಹಿಡ್ಯಾಕತ್ತೀನಿ ರೀ.
ಅಲ್ಲಿ ಅವ್ರು ರಾಟಿ ಮನೆ ಮೇಲೆ ಇಡಬೇಕಲ್ರಿ ಅದಕ್ಕೆ ಇಲ್ಲೇ ತೊಗೊಂಡ್ರಿ ಅವರು ಚಿಕನ್ ಬದ್ದು ಇಲ್ಲೇ ತೊಗೊಂಡು ಹಿಡ್ಕೊಟ್ ಬಿಡವ ಅಂದು ಹಿಡಿಯಾಕತ್ತೀನಿ ನೋಡಿರಿ. ಆಕಿನ ಎರಡು ಟಾಪ್ ಹಿಡಿದು ನಾನು ಸಾಂಬಾರು ಮಾಡಿದ್ರಾತು, ಆಮೇಲೆ ಪಿಕೋ ಹಾಕೋದಾರ ಹಾಕಿದ್ರಾತು, ಬಿಡ್ದಾರ ಬಿಟ್ರಾತು. ಟೈಮ್ ಭಾಳ ಆಗೈತಿ, ಇವಾಗ 7-7:30 ಆಗಿ ಬಂದೈತೆ ರೀ. ಸಾಂಬಾರು ಮಾಡಿ ಊಟ ಮಾಡ್ಬೇಕಾದ್ರೆ ಲೇಟ್ ಆಗತ್ತೆ ನೋಡಿರಿ. ಪಿಕೋ ಹಾಕು ಹಂಗೆ ಮನೆ ತುಂಬಿದ್ದವು. ಇವು ಟಾಪ್ಗಳು ಹಿಡಿಯಾಕತ್ತೀನಿ ರೀ. ಟಾಪ್ ಹಿಡಿದು ಈ ಪಿಕೋ ಹಾಕಿದ್ರಾತಂತ ಕಟ್ ಮಾಡಾಕತ್ತೀನಿ ರೀ. ಕಟ್ ಮಾಡಿ ಇಡ್ತೀನಿ ರೀ. ಒಂದು 6 ಸೀರೆ ಅರ್ಜೆಂಟ್ ಅದಾವೆ ರೀ ಪಿಕೋ ಹಾಕು. 6 ಸೀರೆ ಕಟ್ ಮಾಡ್ಕೊಂಡ್ನಂದ್ರೆ ಆಮೇಲೆ ಹಂಗೆ ಪಿಕೋ ಹಾಕಕ್ಕೆ ಬರ್ತೈತೆ ನೋಡಿರಿ. ಬರೀ ಇಲ್ಲಿ ಕಟ್ ಮಾಡಾಕತ್ತೀನಿ ನೋಡಿರಿ. ಇಲ್ಲೇ ಪಿಕೋ ಹಾಕಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ ರೀ. ಇವೆಲ್ಲ ಹೊಲಿದು ರೆಡಿ ಮಾಡ್ತೀನಿ ನೋಡಿರಿ. ಇಲ್ಲೇ ಕಟ್ ಮಾಡ್ಕೊಂಡಾಕತ್ತೀನಿ. ಇವಾಗ ನೋಡಿರಿ ಸಾಂಬಾರು ಮಾಡಬೇಕು. ಕಟ್ ಮಾಡಿಟ್ಟು ಸಾಂಬಾರು ಮಾಡ್ತೀನಿ ರೀ. ಆಮೇಲೆ ಪಿಕೋ ಹಾಕೋದಾರ ಹಾಕ್ತೀನಿ. ಸಾಂಬಾರು ಮಾಡಿ ಊಟ ಮಾಡಿ ಹಾಗೆ ಮುಕ್ಕೊಂಡಾಕೋ ಬರ್ತು ನೋಡಿರಿ. ಲೇಟ್ ಆಗೈತೆ, ಟೈಮ ಲೇಟ್ ಆಗೈತೆ. ನೋಡೋಣ ರೀ ಹೆಂಗೆ ಆಗುತ್ತೆ, ಎಲ್ಲಿ ತನಕ ಆಗುತ್ತೆ ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಬರೀ ಇದು ಕಾಟನ್ ಸೀರೆ ನೋಡಿರಿ, 1200 ರೂಪಾಯಿ ಅಂತ ಸೀರೆ. ಈ ಥರ ತೊಂಬ ಅನ್ನಕತ್ತಾರೆ. ನಾ ತಂದೆ ನೋಡಿರಿ ಈ ಥರ ಸೀರೆ ರೇಟ್ ಭಾಳ ಆತವ ರೀ. ನಮ್ಗೆ ಯಾವ್ಯಾವ ಬಟ್ಟೆ ಮಾರ್ತಾವೆ ಅವು ನೋಡ್ಕೊತಿರ್ಬೇಕು ರೀ. ಹೆಚ್ಚಿನ ರೇಟ್ ಆತಲ್ಲ ರೀ. 6 ಪೀಸು 8 ಪೀಸು ತೊಗೋಬೇಕು. ಅವರು ಇಷ್ಟೇನು ಕಲರ ಅಂತ ಇರ್ತಾರನ, ಅದಕ್ಕೆ ಪತ್ಲುಗಳಾಗೇ ನುಗ್ಗು ತರ್ತೀನಿ ನೋಡಿರಿ. ಅವೇ ಮಾರ್ತಾವೆ. ಒಂದು ಜಂಪರ್ ಇರ್ತಾರ, ಜಂಪರ್ ಕಟ್ ಮಾಡ್ಬೇಕಂತ ಆತಿ ನೋಡ್ಕೊಂಡು ನೋಡಿರಿ. ಪಿಕೋ ಹಾಕಿದ್ನಂದ್ರೆ ಈಗ 15 ರೂಪಾಯಿ ಅಂತ ರೀ ಪಿಕೋ ಹಾಕಕ್ಕೆ. ನಾನು ಇದೊಂದು ಸಲ 10 ರೂಪಾಯಿ ಹೊಲಿತೀನಿ ರೀ. ಇನ್ನೊಂದು ಸಲ 15 ತೊಗೋತೀನಿ ರೀ ಅಂತ ಬಿಟ್ಟೀನಿ ರೀ ಅವ್ರಿಗೆ. ಆಯ್ತು ಆಡ್ರಿ ಅಂದಾರ ನೋಡಿರಿ. ನಾ ಹಂಗೆ ಅಷ್ಟು ಕಟ್ ಮಾಡಿಟ್ಟು ತತ್ತಿ ಸಾಂಬಾರು ಮಾಡಿದೆ. ಸಾಂಬಾರು ಮಾತ್ರ ಸೂಪರ್ ಆಗಿತ್ತು ರೀ. ಚಪಾತಿ ಮಾಡೀನಿ. ಚಪಾತಿ ತತ್ತಿ ಸಾಂಬಾರು. ಶ್ರಾವಣಿ ಉಣ್ಣಾಕತ್ತಾಳ್ರಿ. ಅವು ಬಾಯಿ ರೀ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದ್ರೆ ಟೈಮ್ ಭಾಳ ಆಗೈತೆ. ಇವಾಗ ಸಾಂಬಾರು ಮಾಡಿ ಊಟ ಮಾಡಿ ಮುಕ್ಕೋಬೇಕಂದ್ರೆ 10 ಗಂಟೆ ಆಗತ್ತೆ ರೀ. ಪಿಕೋ ಮುಂಜಾನೆ ಹಾಕ್ತೀನಿ ನೋಡಿರಿ ನಾನು.